ರಾಜ್ಯದ ಮುಖ್ಯಮಂತ್ರಿಯಾಗೋಕ್ಕೆ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೊಟ್ಟಿದೆ. ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಕನಿಷ್ಠ ವಯಸ್ಸು ಎಷ್ಟು? 25 ವರ್ಷ, 30 ವರ್ಷ, 35 ವರ್ಷ, 18 ವರ್ಷ. ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದ್ರೆ 86% ಕರೆಕ್ಟ್ ಆನ್ಸರ್ ಅಂತ ಕೇಳಿದಿರಿ. ಸರಿಯಾದಂತ ಉತ್ತರ 25 ವರ್ಷಗಳು ರೈಟ್ ಮಾಡ್ತಾರೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದ್ರೆ 25 ವರ್ಷ ಸರಿಯಾದಂತ ಉತ್ತರ. ಮತದಾನದ ವಯಸ್ಸು ಸರಿಯಾದಂತ ಉತ್ತರ 18 ವರ್ಷ. ನೋಡಿ, 21ರಿಂದ 18 ವರ್ಷಕ್ಕೆ ಮತದಾನದ ವಯಸ್ಸನ್ನ ಕಡಿಮೆ ಮಾಡಿದ ತಿದ್ದುಪಡಿ ಯಾವುದು? ಎಸ್, ಸಂವಿಧಾನದ 61ನೇ ತಿದ್ದುಪಡಿ. ನೋಡಿ, ಭಾರತ ಸಂವಿಧಾನದ 61ನೇ ತಿದ್ದುಪಡಿ 21ರಿಂದ 18 ವರ್ಷಕ್ಕೆ ಮತದಾನದ ವಯಸ್ಸನ್ನ 1989. ನಿನ್ನೆ ಕ್ವಶನ್ ಪೇಪರ್ ಈಜಿ ಅನಿಸ್ತಾ? ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು ಕೆಳಗಿನ ಯಾವ ಲೇಖನ ಅಡಿಯಲ್ಲಿ ಬರುತ್ತದೆ? ರಿಟ್ಗಳನ್ನ ನೀಡುವ ಹೈಕೋರ್ಟಿನ ಅಧಿಕಾರ ಅಂದ್ರೆ ಭಾರತ ಸಂವಿಧಾನದಲ್ಲಿ ಹೈಕೋರ್ಟ್ ವಿಶೇಷವಾದಂತ ರಿಟ್ ಅನ್ನ ಜಾರಿಗೆ ತರ್ತದೆ. ಹಾಗಾದ್ರೆ ಆ ರಿಟ್ ಅನ್ನ ಜಾರಿಗೆ ತರುವಂತ ವಿಧಿ ಯಾವುದಂತ ಕ್ವಶನ್ ಆಗಿದೆ. 32ನೇ ವಿಧಿ, 326ನೇ ವಿಧಿ, 226ನೇ ವಿಧಿ, 126ನೇ ವಿಧಿ. ಎಸ್, 81% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 78%. ಭಾರತ ಸಂವಿಧಾನದ 226ನೇ ವಿಧಿ. ನೋಡಿ, ಭಾರತ ಸಂವಿಧಾನದ 226ನೇ ವಿಧಿ ಏನಂತಂದ್ರ ಹೈಕೋರ್ಟ್ ರಿಟ್ ಬಗ್ಗೆ ಹೇಳ್ತದೆ. ಸುಪ್ರೀಂ ಕೋರ್ಟ್ ಅಂತಂದ್ರೆ 32ನೇ ವಿಧಿ, 139ನೇ ವಿಧಿಯ ಪ್ರಕಾರ 5 ತರದ ರಿಟ್ಗಳನ್ನ ಜಾರಿಗೆ ತರ್ತದೆ. 226ನೇ ವಿಧಿ ರಾಜ್ಯ ಹೈಕೋರ್ಟ್ ರಿಟ್ ಹೊರಡಿಸ್ತದೆ. ರಿಟ್ ಅನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು? ರಿಟ್ ಅನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಸಂವಿಧಾನದಿಂದ. ನೋಡಿ, ಯುನೈಟೆಡ್ ಕಿಂಗ್ಡಮ್ ಸಂವಿಧಾನದಿಂದ ರಿಟ್ ಅನ್ನ ಪಡೆಯಲಾಯಿತು. ಮೂಲಭೂತ ಹಕ್ಕುಗಳನ್ನ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ಎರವಲು ಪಡ್ಕೊಂಡ್ರೆ ಯುನೈಟೆಡ್ ಕಿಂಗ್ಡಮ್ ಸಂವಿಧಾನದಿಂದ ಈ ಒಂದು ರಿಟ್ಗಳನ್ನ ಎರವಲು ಪಡೆಯಲಾಗಿದೆ. ಜನವರಿ 26, 1950ರಂದು ಭಾರತ ಸಂವಿಧಾನ ಜಾರಿಗೆ ಬಂದಾಗ ಭಾರತ ಸಂವಿಧಾನದ ಸ್ಥಿತಿ ಹೇಗಿತ್ತು? ಜಾತ್ಯತೀತ ಗಣರಾಜ್ಯವಾಗಿತ್ತು, ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿತ್ತು, ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿತ್ತು, ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿತ್ತು. ಎಷ್ಟು ಸಿಂಪಲ್ ಕ್ವಶನ್ ಇದೆ ನೋಡಿ. 1950 ಜನವರಿ 26ರಂದು ಭಾರತ ಸಂವಿಧಾನ ಜಾರಿಗೆ ಬಂದಾಗ 68% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 67 ಸರಿಯಾದಂತ ಉತ್ತರ ಸಿ ರೈಟ್ ಆನ್ಸರ್. ಮಾಡಿ, ಸಿ ಇದೆಯಲ್ಲ, ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ರೈಟ್ ಆನ್ಸರ್. ತೊಡೆಮಿಂದ ಆನ್ಸರ್ ಮಾಡಿ ಯಾವ್ದು ಹಾಕಿರ್ತೀರಿ ಅಂದ್ರ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಹಾಕಿಬಿಡ್ತೀರಿ. ಯಾಕಂದ್ರೆ ನಾವು ಇಲ್ಲಿವರೆಗೆ ಅದನ್ನೇ ಪ್ರಾಕ್ಟೀಸ್ ಮಾಡಿ ಸಾರ್ವಭೌಮ ಸಮಾಜವಾದಿ ಅಲ್ಲ. ಭಾರತ ಸಂವಿಧಾನ ಜಾರಿಗೆ ಬಂದಂತ ಸಮಯದಲ್ಲಿ ಭಾರತ ಸಂವಿಧಾನದಲ್ಲಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಅನ್ನುವಂತ ಪದ ಇತ್ತು. ಆದರೆ 1976 ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಈ 2 ಪದಗಳನ್ನು ಸೇರಿಸಲಾಗಿದೆ, ಸಮಾಜವಾದಿ ಮತ್ತು ಜಾತ್ಯತೀತ ಅಲ್ಲ. ಎಸ್, IAS UPSC ಕ್ವಶನ್ ಇದು. ಸಮಾಜವಾದಿ ಮತ್ತು ಜಾತ್ಯತೀತ ಅನ್ನುವಂತ ಪ್ರಶ್ನೆ ಸೇರಿಸಲಾಗಿದೆ. ಓಕೆ, ಅದಕ್ಕೆ ಸಂವಿಧಾನ ಜಾರಿಗೆ ಬಂದಂತ ಸಮಯದಲ್ಲಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಅನ್ನುವಂಥ ಪದಗಳನ್ನು ಓಕೆ. 1948-49ರಲ್ಲಿ ರಚಿಸಲಾದ ಜೆವಿಪಿ ಅಂದ್ರೆ ಏನು? ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ.
ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಟಾಭಿ ಸೀತಾರಾಮಯ್ಯ. ಸಮಿತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರ ಭಾರತದ ಕೈಗಾರೀಕರಣ, ಭಾಷೆ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆ, ಭಾರತದ ರಾಷ್ಟ್ರೀಯ ಭಾಷೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ. ಎಸ್, ಬಿ ರೈಟ್ ಆನ್ಸರ್ ನೋಡಿ. ಭಾಷೆಗಳ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆ ಇದೆಯಲ್ಲ ಸರಿಯಾದಂತ ಉತ್ತರ. ಭಾಷೆಗಳ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆ. ಈ JVP ಕಮಿಟಿಯ ವೈಶಿಷ್ಟ್ಯ ಏನು ಅಂತಂದ್ರೆ ಇದು ಅಧ್ಯಕ್ಷರಿಲ್ಲದೆ ಇರುವಂತ ಸಮಿತಿ ಅಂತ ಕರಿತೀವಿ. ಸಮಿತಿಯಲ್ಲಿ ಅಧ್ಯಕ್ಷರಿಲ್ಲದೆ ಇರುವಂತ ಸಮಿತಿ ಅಂತ ಹೇಳಿ ಕರಿತೀವಿ. ಇದು ಕೂಡ 1948ರಲ್ಲಿ ಜಾರಿಗೆ ಬಂದಂತ ಸಮಿತಿ. ಒಟ್ಟು 3 ಸಮಿತಿಗಳು ಜಾರಿಗೆ ಬರ್ತವೆ. ಒಂದು ಧಾರ ಸಮಿತಿ ಅಂತ ಹೇಳಿ ಕರಿತೀವಿ, ಇನ್ನೊಂದು JVP ಕಮಿಟಿ ಅಂತ ಹೇಳಿ ಕರಿತೀವಿ, ಇನ್ನೊಂದು ಫಜಲ್ ಅಲಿ ಆಯೋಗ. ಫಜಲ್ ಅಲಿ ಆಯೋಗ. ಈ 3 ಸಮಿತಿಗಳ ವೈಶಿಷ್ಟ್ಯ ಏನು ಅಂತಂದ್ರೆ ಭಾಷಾವಾರು ರಾಜ್ಯಗಳ ಪುನರ್ವಿಂಗಡಣೆ. ಭಾಷಾವಾರು ರಾಜ್ಯಗಳ ಪುನರ್ವಿಂಗಡಣೆ. ಫಜಲ್ ಅಲಿ ಸಮಿತಿ. ಇದು ಬಹಳ ಸಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ ನೋಡಿ. ನೆಕ್ಸ್ಟ್, ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಆಟಗಳನ್ನ 2020ರಲ್ಲಿ ಒಡಿಶಾ ಉದ್ಘಾಟಿಸಲಾಯಿತು. ಯಾವ ರಾಜ್ಯವು ಇದರ 2ನೇ ಆವೃತ್ತಿಯನ್ನ ಆಯೋಜಿಸುತ್ತಿದೆ? ಇಂಪಾರ್ಟೆಂಟ್ ಕ್ವಶನ್. ಇದನ್ನ ನಾವು ಕರೆಂಟ್ ಇವೆಂಟ್ಸ್ ದಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೆವು. ಖೇಲೋ ಇಂಡಿಯಾ. ಎಸ್, ಎಕ್ಸಲೆಂಟ್. ಸರಿಯಾದಂತ ಉತ್ತರ ಕರ್ನಾಟಕ. ರೈಟ್ ಆನ್ಸರ್ ನೋಡಿ. ಕರ್ನಾಟಕ ಇದೆಯಲ್ಲ ಸರಿಯಾದಂತ ಉತ್ತರ. ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯಗಳು ಆಟಗಳ 2020ರಲ್ಲಿ ಒಡಿಸ್ಸಾದಲ್ಲಿ ಉದ್ಘಾಟಿಸಲಾಗಿತ್ತು. ಯಾವ ರಾಜ್ಯವು 2ನೇ ಆವೃತ್ತಿಯನ್ನು ನಡೆಸಲು ಮುಂದಾಗಿದೆ ಅಂದ್ರೆ ಕರ್ನಾಟಕ. ಕೆಳಗಿನಲ್ಲಿ ಯಾರು ಯಾವುದೇ ಸದನದ ಸದಸ್ಯರಾಗಿರಲ್ಲ ಸಂಸತ್ತಿನ 2 ಸದನ ಸಭೆಗಳಲ್ಲಿ ಭಾಗವಹಿಸಬಹುದು ಅಂತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಶ್ನೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಸಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ಕೆಳಗಿನವರು ಯಾವುದೇ ಸದನದ ಸದಸ್ಯರಾಗಿಲ್ಲದೆ ಸಂಸತ್ತಿನ 2 ಸದನಗಳ ಸಭೆಗಳಲ್ಲಿ ಭಾಗವಹಿಸಬಹುದು. ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ, ಭಾರತದ ಉಪರಾಷ್ಟ್ರಪತಿ, ಕಂಟ್ರೋಲರ್ ಮತ್ತು ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಮಾತನಾಡಬಹುದು. ಸಂಸತ್ತಿನ ಸಮಿತಿಯ ಸದಸ್ಯರಾಗಬಹುದು, ಪೇಮೆಂಟ್ ತೆಗೆದುಕೊಳ್ಳಬಹುದು, ಸಂಸತ್ತಿನ ಸದಸ್ಯರ ಸಮಾನಾಗಿ ಚಹಾ ಮತ್ತು ಬಜಿ ಹೊಡೆಯಬಹುದು. ಆದ್ರೆ ಏನು ಮಾಡಂಗಿಲ್ಲ ಅಂದ್ರ ಕೋಟ್ ಹಾಕುವಂತಿಲ್ಲ, ಮತದಾನ ಮಾಡುವಂತಿಲ್ಲ. ಚಹಾ ಕುಡಿಯಬಹುದು. ಭಾರತದ ರಾಷ್ಟ್ರಪತಿಯವರ ದೋಷಾರೋಪಣಾ ವಿಧಾನವನ್ನ ಯಾವ ರಾಷ್ಟ್ರದಿಂದ ಅಳವಡಿಸಿಕೊಳ್ಳಲಾಗಿದೆ? ಮೀನ್ಸ್ ಮಹಾಭಿಯೋಗ ಪ್ರಕ್ರಿಯೆ ಅಂತ ಕರಿತೀವಿ ಅಲ್ಲ. ಮಹಾಭಿಯೋಗ ಪ್ರಕ್ರಿಯೆಯನ್ನ, ದೋಷಾರೋಪಣ ಅಂತಂದ್ರು ಒಂದೇ, ಮಹಾಭಿಯೋಗ ಪ್ರಕ್ರಿಯೆ ಅಂತಂದ್ರು ಒಂದೇ. ಇಂಪೀಚ್ಮೆಂಟ್ ಅಂತ ಕೊಟ್ಟ ಮೆಥಡ್ ಆಫ್ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾವ ದೇಶದ ಸಂವಿಧಾನ? UK ಸಂವಿಧಾನ, USA ಸಂವಿಧಾನ, USSR ಸಂವಿಧಾನ, ಫ್ರಾನ್ಸ್ ಸಂವಿಧಾನ? USA ಸಂವಿಧಾನ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಭಾರತದ ರಾಷ್ಟ್ರಪತಿಯವರು ದೋಷಾರೋಪಣೆಯ ವಿಧಾನವನ್ನು ಯಾವ ರಾಷ್ಟ್ರದಿಂದ ಅಳವಡಿಸಿಕೊಳ್ಳಲಾಗಿದೆ ಅಂತಂದ್ರೆ ಸರಿಯಾದಂತ ಉತ್ತರ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ. ಗಣರಾಜ್ಯ ಎಂಬ ಪದವನ್ನು ಯಾವ ದೇಶದ ಸಂವಿಧಾನದಿಂದ? ಎಸ್, ಫ್ರಾನ್ಸ್ ಸಂವಿಧಾನದಿಂದ. ಗಣರಾಜ್ಯ ಎಂಬ ಪದವನ್ನು ಯಾವ ದೇಶದ ಸಂವಿಧಾನ ಅಂದ್ರೆ ಫ್ರಾನ್ಸ್ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ. ಗಣರಾಜ್ಯ ಎಂಬ ಪದವನ್ನು ಯಾವ ದೇಶದ ಸಂವಿಧಾನ ಅಂದ್ರೆ ಫ್ರಾನ್ಸ್ ಸಂವಿಧಾನದಿಂದ. ಪೀಠಿಕೆಯಲ್ಲಿ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ. ಪೀಠಿಕೆಯಲ್ಲಿ ಸಾಮಾಜಿಕ, ರಾಜಕೀಯ, ಆರ್ಥಿಕ ನ್ಯಾಯ. USSR ಮೀನ್ಸ್ ರಷ್ಯಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ನೋಡಿ. ರಷ್ಯಾ ದೇಶದ ಸಂವಿಧಾನದಿಂದ. ಪಂಚವಾರ್ಷಿಕ ಯೋಜನೆಗಳನ್ನ
ಇದೇ USSR ಸಂವಿಧಾನದಿಂದ ನೋಡಿ. ರಷ್ಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಪಂಚವಾರ್ಷಿಕ ಯೋಜನೆಯನ್ನು ಸಹ ರಷ್ಯಾ ಸಂವಿಧಾನದಿಂದ ಎರವಲ ಪಡೆಯಲಾಗಿದೆ. ಸಂಸತ್ತಿನ ಜಂಟಿ ಅಧಿವೇಶನ ಯಾರಿಂದ ಕರೆಯಲಾಗುತ್ತದೆ? ಪ್ರಧಾನಮಂತ್ರಿಗಳಿಂದ, ರಾಷ್ಟ್ರಪತಿಗಳಿಂದ, ಸಂಸದೀಯ ವ್ಯವಹಾರಗಳ ಕೇಂದ್ರ ಮಂತ್ರಿಗಳಿಂದ, ಲೋಕಸಭೆಯ ಸ್ಪೀಕರ್ ಅವರಿಂದ. 87%, 86% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ರಾಷ್ಟ್ರಪತಿಗಳಿಂದ ನೋಡಿ. ಸಂಸತ್ತಿನ ಜಂಟಿ ಅಧಿವೇಶನದಿಂದ ಯಾರಿಂದ ಕರೆಯಲಾಗುತ್ತದೆ ಅಂದ್ರೆ ರಾಷ್ಟ್ರಪತಿಗಳಿಂದ ಕರೆಯಲಾಗುತ್ತದೆ. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾರಿಂದ ಕರೆಯಲಾಗುತ್ತದೆ ಅಂದ್ರೆ ರಾಷ್ಟ್ರಪತಿಗಳು. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಳ್ಳುವರು. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಲೋಕಸಭೆಯ ಸ್ಪೀಕರ್ ನೋಡಿ. ಲೋಕಸಭೆಯ ಸ್ಪೀಕರ್. ಇವುಗಳಲ್ಲಿ ಯಾವುದು ಸಂವಿಧಾನಾತ್ಮಕವಾಗಿರುವಂತಹ ಸಂಸ್ಥೆ ಅಲ್ಲ. ಇವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆಯಲ್ಲ. ಭಾರತದ ಚುನಾವಣಾ ಆಯೋಗ, ಕೇಂದ್ರ ಸಾರ್ವಜನಿಕ ಲೋಕ ಸೇವಾ ಆಯೋಗ, ಭಾರತದ ಕಂಟ್ರೋಲರ್ ಮತ್ತು ಎಡಿಟರ್ ಜನರಲ್, ಕರ್ನಾಟಕ ಲೋಕಾಯುಕ್ತ. ಕೆಳಗಿನಲ್ಲಿ ಯಾವುದು ಸಂವಿಧಾನದ ಸಂಸ್ಥೆಯಲ್ಲ? ಕರ್ನಾಟಕ ಲೋಕಾಯುಕ್ತ ನೋಡಿ. ಎಷ್ಟು ಸಿಂಪಲ್ ಕ್ವಶನ್ ಕೇಳಿದ್ದಾನೆ. ಕರ್ನಾಟಕ ಲೋಕಾಯುಕ್ತ ಇದೆಯಲ್ಲ, ಇದು ಅಲ್ಲ. ಕೆಳಗಿನಲ್ಲಿ ಯಾವುದು ಸಂವಿಧಾನದ? ಚುನಾವಣಾ ಆಯೋಗ ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಅವಕಾಶ ಕೊಡಲಾಗಿದೆ? ಚುನಾವಣಾ ಆಯೋಗವನ್ನ ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ? 324ನೇ ವಿಧಿ ನೋಡಿ. ಭಾರತ ಚುನಾವಣಾ ಆಯೋಗ 324ನೇ ವಿಧಿ. ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗ, ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗ 315. ಭಾರತದ ಕಂಟ್ರೋಲರ್ ಮತ್ತು ಎಡಿಟರ್ ಜನರಲ್, ಕಂಟ್ರೋಲರ್ ಮತ್ತು ಎಡಿಟರ್ ಜನರಲ್ 148ನೇ ವಿಧಿ. ಸಂವಿಧಾನದ 148ನೇ ವಿಧಿ. ಸಾಮಾನ್ಯವಾಗಿ IPC ಎಂದು ಕರೆಯಲ್ಪಡುವ ಕಾನೂನಿನ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ಇಂಡಿಯನ್ ಪೆನಾಲ್ಟಿ ಕೇಸ್, ಇಂಡಿಯನ್ ಪೆನಾಲ್ಟಿ ಕೋಡ್, ಇಂಡಿಯನ್ ಪೆನಲ್ ಕೋಡ್, ಇಂಟರ್ನ್ಯಾಷನಲ್ ಪೆನಾಲ್ಟಿ ಕೋಡ್. ಇಂಡಿಯನ್ ಪೆನಲ್ ಕೋಡ್ ನೋಡಿ. IPC CRPC ಅಂತ ಕರಿತೀವಿ. IPC CRPC. IPC ಅಂದ್ರೆ ಏನು? ಇಂಡಿಯನ್ ಪೆನಲ್ ಕೋಡ್. ಕರ್ನಾಟಕ ರಾಜ್ಯದಲ್ಲಿ ಈ IPC ಮತ್ತು ಈ CRPC ಅನ್ನು ಜಾರಿಗೆ ತಂದವರು ಯಾರು? ಕರ್ನಾಟಕ ರಾಜ್ಯದಲ್ಲಿ ಕಬ್ಬನಲ್ಲ. ಕಬ್ಬನಲ್ಲ. ಬೌರಿಂಗ್ ನೋಡಿ. ಬೌರಿಂಗ್ ಜಾರಿಗೆ ತರ್ತಾನೆ. ಇದನ್ನು ಬೌರಿಂಗ್ ಜಾರಿಗೆ ತರ್ತಾನೆ. ಕರ್ನಾಟಕ ರಾಜ್ಯದಲ್ಲಿ IPC ಮತ್ತು CRPC ಅನ್ನು ಜಾರಿಗೆ ತಂದವರು ಯಾರಂದ್ರ ಬೌರಿಂಗ್. ಹೌದು. ಪೊಲೀಸರಿಗೆ ಮೊಟ್ಟ ಮೊದಲ ಬಾರಿಗೆ ಏಕರೂಪದ ಸಮವಸ್ತ್ರವನ್ನು ಜಾರಿಗೆ ತಂದ ಮೊದಲ ವ್ಯಕ್ತಿಯನ್ನು ಕೂಡ ಬೌರಿಂಗ್. ಕರ್ನಾಟಕದಲ್ಲಿ ಹೈಕೋರ್ಟ್ ಸ್ಥಾಪನೆ ಮಾಡಿದವನು ಬೌರಿಂಗ್. ಕಬ್ಬನ್ ಪಾರ್ಕ್ ಸ್ಥಾಪನೆ ಮಾಡಿದವನು ಬೌರಿಂಗ್. ನೋಂದಣಿ ಕಾಯ್ದೆಯನ್ನು ಪ್ರಾರಂಭ ಮಾಡಿದವನು ಬೌರಿಂಗ್. ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದವನು ಬೌರಿಂಗ್. ಕರ್ನಾಟಕ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸಿ ಹೊಂದಿಸಲಾಗಿದೆ? ಕರ್ನಾಟಕ ಮಾಹಿತಿ ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ, ಕರ್ನಾಟಕ ಲೋಕಾಯುಕ್ತ ಕಾಯ್ದೆ, ಶಿಕ್ಷಣ ಹಕ್ಕು ಕಾಯ್ದೆ. ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಯಾವ ಕಾಯ್ದೆ? ರೈಟ್, ಮಾಹಿತಿ ಹಕ್ಕು ಕಾಯ್ದೆ ನೋಡಿ. ರೈಟ್ ಆನ್ಸರ್. ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗ? ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ 2005 ನೋಡಿ. 2005. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಕರಿತೀವಿ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಭಾರತ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು. 365ನೇ ವಿಧಿ, 367ನೇ ವಿಧಿ, 64ನೇ ವಿಧಿ, 68ನೇ ವಿಧಿ. ಸರಿಯಾದಂತ ಉತ್ತರ ಲೇಖನ 368 ನೋಡಿ.
ತಿದ್ದುಪಡಿಯನ್ನು ಭಾರತ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು ಅಂದ್ರೆ ಸಂವಿಧಾನದ 368ನೇ ವಿಧಿಯಲ್ಲಿ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದೆ. ಲೇಖನ 368. ರಾಜ್ಯಸಭೆಯ ಅಧ್ಯಕ್ಷರು ಭಾರತದ ಅಧ್ಯಕ್ಷರು ರಾಷ್ಟ್ರಪತಿಗಳಾಗಿರ್ತಾರೆ, ಭಾರತದ ಪ್ರಧಾನಮಂತ್ರಿಗಳಾಗಿರ್ತಾರೆ, ಭಾರತದ ಉಪ ಪ್ರಧಾನಮಂತ್ರಿ ಅಂತ ಕೊಟ್ಟಿದ್ದಾನೆ, ಇಂಗ್ಲಿಷ್ ನಲ್ಲಿ ಇದೆ ನೋಡಿ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತ ಹಣಕಾಸು ಮಂತ್ರಿ. ಕ್ವಶನ್ ಪೇಪರ್ ನೋಡಿ ತೆಗಿಯಾಗ ಅಲ್ಲೇ ಹೆಚ್ಚು ಕಡಿಮೆ ಹೆಂಗ್ ರಾಂಗ್ ಆಗ್ತದೆ. ರೈಟ್. ಭಾರತದ ಉಪ ಪ್ರಧಾನಮಂತ್ರಿ ಅಲ್ಲ, ಭಾರತ ಉಪರಾಷ್ಟ್ರಪತಿ, ಉಪ ಪ್ರಧಾನಮಂತ್ರಿ ಅಂತ ಕೊಟ್ಟಿದ್ದಾನೆ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಇಲ್ಲಿದೆ ನೋಡಿ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಂದ್ರೆ ಏನು, ಉಪರಾಷ್ಟ್ರಪತಿಗಳು. ಅಲ್ಲಿ ನಾವು ಜಗಳ ತೆಗೆದು ಕ್ವಶನ್ ಪೇಪರ್ ಇದು ಮಾಡೋದು, ಆ ತರ ಮಾಡಬಾರದು. ಕಣ್ಣು ಕೆಂಪು ಮಾಡ್ಕೊಂಡ್ರದು. ಸರಿಯಾದಂತ ಉತ್ತರ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಿದೆ ಅಲ್ಲಿ. ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೇನು, ಉಪ ರಾಷ್ಟ್ರಪತಿ ಅಂತ ಅರ್ಥ, ಉಪರಾಷ್ಟ್ರಪತಿ. ಈ ಕೆಳಗಿನಲ್ಲಿ ಯಾವುದು ಒಕ್ಕೂಟ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ? ಯಾವುದು ಒಕ್ಕೂಟ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ? ಅಧ್ಯಕ್ಷರು, ಉಪಾಧ್ಯಕ್ಷರು, ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಕೇಂದ್ರ ಕಾರ್ಯಾಂಗದ ಭಾಗವಲ್ಲ ಅಂತ ಕೊಟ್ಟಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ರೈಟ್. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನದು ನ್ಯಾಯಾಂಗದ ಒಂದು ಭಾಗ, ಅದ ಕಾರ್ಯಾಂಗದ ಒಂದು ಭಾಗ ಆಗ್ತದೆ. ನ್ಯಾಯಾಂಗದ ಒಂದು ಭಾಗ, ಅದು ಕಾರ್ಯಾಂಗದ ಒಂದು ಭಾಗ ಆಗಲ್ಲ. ಭಾರತದ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನ ಯಾವುದರ ಚುನಾವಣೆ ಸಂಬಂಧಪಟ್ಟಿಲ್ಲ? ಲೋಕಸಭೆ ಅಧ್ಯಕ್ಷರು. ಎಷ್ಟು ಸಾರಿ ರಿಪೀಟ್ ಆಗಿದೆ ಕ್ವಶನ್, ಅದು ನಾವು ಸಾಕಷ್ಟು ಡಿಸ್ಕಸ್ ಮಾಡಿರೋದು. ಲೋಕಸಭೆಯ ಚುನಾವಣೆ, ಅಧ್ಯಕ್ಷರ ಚುನಾವಣೆ, ಪಂಚಾಯಿತಿ ಮತ್ತು ಪುರಸಭೆಗಳ ಚುನಾವಣೆ, ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದಂತ ಉತ್ತರ ಪಂಚಾಯಿತಿ ಮತ್ತು ಪುರಸಭೆಗಳು. ರೈಟ್ ಆನ್ಸರ್ ನೋಡಿ. ಯಾಕೆ ಪಂಚಾಯಿತಿ ಮತ್ತು ಪುರಸಭೆಗಳ ಚುನಾವಣೆ ನಡೆಸೋರು ಯಾರಂದ್ರ ರಾಜ್ಯ ಚುನಾವಣಾ ಆಯೋಗ ಅಲ್ಲ. ರಾಜ್ಯ ಚುನಾವಣಾ ಆಯೋಗ ಏನ್ ಮಾಡ್ತಂದ್ರೆ ಪಂಚಾಯಿತಿ ಮತ್ತು ಪುರಸಭೆಗಳ ಚುನಾವಣೆ ನಡೆಸ್ತದೆ. ಪಂಚಾಯಿತಿ ಮತ್ತು ಪುರಸಭೆಗಳ ಸಭೆಗಳ ಚುನಾವಣೆ ನಡೆಸೋರು ಯಾರಂತಂದ್ರೆ ರಾಜ್ಯ ಚುನಾವಣಾ ಆಯೋಗ ಅಂತೇಳಿ ಕರಿತೀವಿ. ರಾಜ್ಯ ಚುನಾವಣಾ ಆಯೋಗ. SR ಬೊಮ್ಮಯ್ಯ ಮತ್ತು ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ವಿವರಿಸಿದ್ದು ಅಧ್ಯಕ್ಷರ ನಿಯಮ, ರಿಟ್ ಪಿಟಿಷನ್, ಮೂಲಭೂತ ಹಕ್ಕುಗಳು, ನಿರ್ದೇಶಕ ತತ್ವಗಳು. ಯಾವ್ದು ಸಂಬಂಧಪಟ್ಟಿದೆ ಅಂದ್ರೆ ಏಕ್ ಸಂಬಂಧಪಟ್ಟಿದೆ ನೋಡಿ. ಅಧ್ಯಕ್ಷರ ನಿಯಮಗಳು ಅಂತ ಕರೀತಾರೆ. ಅಂದ್ರೆ ಅಧ್ಯಕ್ಷರು ಸಂಸೋನೆ ರಾಜ್ಯ ತುರ್ತು ಪರಿಸ್ಥಿತಿ ಹೇರಬಾರದು ಅಂತ. SR ಬೊಮ್ಮಯ್ಯ ಸಮಿತಿ ಬಂತಂದ್ರ 100% ಏನಾಗಿರ್ತಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಿರ್ತಾನೆ. 356ನೇ ವಿಧಿ ಇದೆಯಲ್ಲ, ಈ 356ನೇ ವಿಧಿ ಅಂದ್ರೆ SR ಬೊಮ್ಮಯ್ಯ ಸಮಿತಿ ನೇರವಾದ ಪ್ರಶ್ನೆ ಇದು. ಅಧ್ಯಕ್ಷರ ನಿಯಮಗಳಿಗೆ ಸಂಬಂಧಪಟ್ಟಿದೆ SR ಬೊಮ್ಮಯ್ಯ ಸಮಿತಿ. ಬಿ ಅಂದ್ರೆ ಏನು ಹಂಗಂದ್ರ ರಿಟ್ ಪಿಟಿಷನ್ ಅಂದ್ರೆ ಏನು? ಸಂವಿಧಾನದ 32ನೇ ವಿಧಿ ಅದಲ್ಲ, ರಿಟ್ಗಳಿಗೆ ಸಂಬಂಧಪಟ್ಟ ನಿಯಮಗಳು ಅಂತ ಬರ್ತಾವಲ್ಲ, ನಿಯಮಗಳು. ಯಾರ ಕೆಟ್ಟ ಅಸಹ್ಯನವರು ಅಸಹ್ಯ ಹಾಕೋದು. 32ನೇ ವಿಧಿ, 139ನೇ ವಿಧಿ, 226ನೇ ವಿಧಿ ಇದೆಲ್ಲ ಅದು. ಭಾರತ ಸಂಸತ್ತು ಯಾವುದನ್ನು ಒಳಗೊಂಡಿದೆ? ಲೋಕಸಭೆ, ರಾಜ್ಯಸಭೆ, ಭಾರತ ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ಲೋಕಸಭೆ, ರಾಜ್ಯಸಭೆ, ಪ್ರಧಾನಮಂತ್ರಿ, ಲೋಕಸಭೆ, ರಾಜ್ಯಸಭೆ, ಮಂತ್ರಿಗಳ ಮಂಡಳಿ.
ಭಾರತ ಸಂಸತ್ತು ಯಾವುದನ್ನು ಒಳಗೊಂಡಿದೆ? ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ? 80% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಲೋಕಸಭೆ, ರಾಜ್ಯಸಭೆ ಮತ್ತು ಭಾರತ ರಾಷ್ಟ್ರಪತಿಗಳನ್ನು ಒಳಗೊಂಡಿದೆ ಭಾರತ ಸಂಸತ್ತು. ಭಾರತ ಸಂಸತ್ತು ಯಾವುದನ್ನು ಒಳಗೊಂಡಿದೆ ಅಂದ್ರೆ ಲೋಕಸಭೆ, ರಾಜ್ಯಸಭೆ, ಭಾರತದ ರಾಷ್ಟ್ರಪತಿಗಳು. ಕೆಳಗಿನಲ್ಲಿ ಯಾವುದು ಸತ್ಯ? ಗವರ್ನರ್ ಅವಳು ಅವಧಿ ಪೂರ್ಣವಾಗುವ ಮೊದಲು ತೆಗೆದು ಹಾಕುವುದಿಲ್ಲ. ರಾಜ್ಯ ಶಾಸಕಾಂಗವು ರಾಜ್ಯಪಾಲರನ್ನ ದೋಷಾರೋಪಣೆ ಮೂಲಕ ಅಧಿಕಾರ ಮಾಡುವ ಅಧಿಕಾರ ಹೊಂದಿದೆ. ಮುಖ್ಯಮಂತ್ರಿಗೆ ರಾಜ್ಯಪಾಲರನ್ನು ತೆಗೆದುಹಾಕುವ ಅಧಿಕಾರವಿದೆ. ಭಾರತದ ಅಧ್ಯಕ್ಷರೇ ಗವರ್ನರ್ ಅನ್ನು ತೆಗೆದುಹಾಕುವ ಅಧಿಕಾರವಿದೆ. ನೋಡಿ, ಸಿಂಪಲ್ ಕ್ವಶನ್ ಇದೆ, ಹೆಂಗ್ ಗೊಂದಲ ಮಾಡಿ ಕೇಳಿದ್ದಾರೆ. ಅವಳು ಅವಧಿ ಪೂರ್ಣಗೊಳ್ಳುವ ಮೊದಲು ತೆಗೆದು ಹಾಕುವುದಿಲ್ಲ. ರಾಜ್ಯ ಶಾಸಕಾಂಗವು ರಾಜ್ಯಪಾಲರನ್ನ ದೋಷಾರೋಪಣೆ ಮಾಡುವ ಅಧಿಕಾರ ಹೊಂದಿದ್ದಾರೆ. ಮುಖ್ಯಮಂತ್ರಿ ರಾಜ್ಯಪಾಲರನ್ನು ತೆಗೆದುಹಾಕುವ ಅಧಿಕಾರ ಹೊಂದಿದೆ. ಭಾರತದ ಅಧ್ಯಕ್ಷರೇ ಗವರ್ನರ್ ಅನ್ನು ತೆಗೆದುಹಾಕುವ ಅಧಿಕಾರ ಇದೆ. ಯಾವುದು ಸತ್ಯ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಯಾವ ಹೇಳಿಕೆ ಸತ್ಯವಾಗಿದೆ? 80% ಕರೆಕ್ಟ್ ಆನ್ಸರ್. 78% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಡಿ ಸತ್ಯ ನೋಡಿ. ಸತ್ಯನೇ. ಡಿ ಇದೆಯಲ್ಲ, ಡಿ ಸತ್ಯವಾಗಿದೆ. ಡಿ ಸತ್ಯ. ಭಾರತದ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿ ಗವರ್ನರ್ ಅನ್ನ ತೆಗೆದುಹಾಕುವ ಅಧಿಕಾರವನ್ನು ಹೊಂದಿದ್ದಾರೆ. 155ನೇ ವಿಧಿ, 153ನೇ ವಿಧಿ, 152ನೇ ವಿಧಿ, 158ನೇ ವಿಧಿ. ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ? ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ? 155ನೇ ವಿಧಿ ನೋಡಿ. ಭಾರತ ಸಂವಿಧಾನದ 155ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ. ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡುವಂತ ವಿಧಿ ಯಾವುದಂದ್ರೆ 155ನೇ ವಿಧಿ. ಸರಳ ವಿಧಾನದ ಮೂಲಕ ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ಮೇಲಿನ ಎಲ್ಲವೂ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟ ವಿವಾದಗಳು ಅಥವಾ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಸರಳ ವಿಧಾನದ ಮೂಲಕ ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ಸರಿಯಾದಂತ ಉತ್ತರ ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಇದೆಯಲ್ಲ, ಸರಿಯಾದಂತ ಉತ್ತರ. ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಇದೆಯಲ್ಲ, ಇದು ಸರಿಯಾಗಿರುವಂತ ಉತ್ತರ. ಐದನೇ ಭಾಗ, 6ನೇ ಭಾಗ, 7ನೇ ಭಾಗ, 8ನೇ ಭಾಗ. ಸಂವಿಧಾನದ ಈ ಕೆಳಗಿನ ಯಾವ ಭಾಗವನ್ನು ರದ್ದುಪಡಿಸಲಾಗಿದೆ? ಸಂವಿಧಾನದ ಈ ಕೆಳಗಿನ ಯಾವ ಭಾಗವನ್ನ ರದ್ದುಪಡಿಸಲಾಗಿದೆ? ಎಸ್, ಸಂವಿಧಾನದ 7ನೇ ಭಾಗವನ್ನು ರದ್ದುಪಡಿಸಲಾಗಿದೆ ನೋಡಿ. ಭಾರತ ಸಂವಿಧಾನದ ಯಾವ ಭಾಗ ಅಂದ್ರೆ 7ನೇ ಭಾಗ. ಎಷ್ಟನೇ ತಿದ್ದುಪಡಿಯ ಮೂಲಕ ಅಂದ್ರೆ 7ನೇ ತಿದ್ದುಪಡಿಯ ಮೂಲಕ 1956. 1956 7ನೇ ತಿದ್ದುಪಡಿಯ ಮೂಲಕ ದೇಶೀಯ ಸಂಸ್ಥಾನಗಳು ಅಂತ ಕರಿತೀವಿ. ದೇಶೀಯ ಸಂಸ್ಥಾನಗಳು. ಆ ದೇಶೀಯ ಸಂಸ್ಥಾನಗಳ ಮೂಲಕ ಏನು ಮಾಡಲಾಗಿದೆ ಅಂದ್ರೆ
1956 ಸಂವಿಧಾನದ 7ನೇ ತಿದ್ದುಪಡಿಯ ಮೂಲಕ 7ನೇ ಭಾಗವನ್ನ ರದ್ದುಪಡಿಸಲಾಗಿದೆ. ಇದು ಮೇಲಿನ ಮೇಲೆ ಸಾಕಷ್ಟು ಬಾರಿ ಕೇಳಿದಂತ ಪ್ರಶ್ನೆ. ಸಂವಿಧಾನದ ಯಾವ ಭಾಗವು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ? ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿ ನೀಡುವಂತ ವಿಧಿ ಭಾಗ ಯಾವುದು? ಸಂವಿಧಾನದ 8ನೇ ಭಾಗ ನೋಡಿ. ಭಾರತ ಸಂವಿಧಾನದ 8ನೇ ಭಾಗ ಇದೆಯಲ್ಲ, ಈ 8ನೇ ಭಾಗ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿ ನೀಡುವಂತ ಭಾಗವಾಗಿದೆ. 43ನೇ ವಿಧಿ, 143ನೇ ವಿಧಿ, 43ನೇ ವಿಧಿ. ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗೆ ಸುಪ್ರೀಂ ಕೋರ್ಟ್ ಸಲಹೆಗಳನ್ನು ನೀಡುತ್ತದೆ? ರಾಷ್ಟ್ರಪತಿಗೆ ಸುಪ್ರೀಂ ಕೋರ್ಟ್ ಸಲಹೆಗಳನ್ನು ನೀಡುವಂತ ವಿಧಿ ಯಾವುದು? ಸಂವಿಧಾನದ ಯಾವ ವಿಧಿ ರಾಷ್ಟ್ರಪತಿಗೆ ಸುಪ್ರೀಂ ಕೋರ್ಟ್ ಸಲಹೆ ಅಥವಾ ಮಾರ್ಗದರ್ಶನ ಮಾಡುತ್ತದೆ? ಸಂವಿಧಾನದ 143ನೇ ವಿಧಿ ನೋಡಿ. ಭಾರತ ಸಂವಿಧಾನದ 143ನೇ ವಿಧಿ ಇದೆಯಲ್ಲ, ಈ 143ನೇ ವಿಧಿ ಸುಪ್ರೀಂ ಕೋರ್ಟಿನ ಸಲಹಾ ಅಧಿಕಾರದ ವ್ಯಾಪ್ತಿ ಅಂತ ಕರಿತೀವಿ. ಸುಪ್ರೀಂ ಕೋರ್ಟಿನ ಸಲಹಾ ಅಧಿಕಾರದ ವ್ಯಾಪ್ತಿ ಬಗ್ಗೆ ತಿಳಿಸುವಂತ ವಿಧಿಯಾಗಿದೆ. ಯಾವುದು? 143ನೇ ವಿಧಿ. ಇವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ವಿಧಿ ಯಾವುದು? ಸಂವಿಧಾನದ ಅತಿ ದೊಡ್ಡ ವಿಧಿ ಯಾವುದು? 243ನೇ ವಿಧಿ ಇದೆಯಲ್ಲ, ಇದು ಭಾರತ ಸಂವಿಧಾನದ ಅತ್ಯಂತ ದೊಡ್ಡದಾಗಿರುವಂತ ವಿಧಿ ಅಂತ ಕರಿತೀವಿ. ಸಂವಿಧಾನದ 243ನೇ ವಿಧಿ ಇದು ಅತ್ಯಂತ ದೊಡ್ಡದಾಗಿರುವಂತ ವಿಧಿ. ಸಂವಿಧಾನದ 243ನೇ ವಿಧಿ ಇದೆಯಲ್ಲ, ಸಂವಿಧಾನದ ಅತಿ ದೊಡ್ಡ ವಿಧಿ ಅಂತ ಹೇಳಿ ಕರಿತೀವಿ. ಏಳನೇ ಭಾಗ, 8ನೇ ಭಾಗ, 10ನೇ ಭಾಗ, 9ನೇ ಭಾಗ. ಪಂಚಾಯಿತಿ ಬಗ್ಗೆ ತಿಳಿಸುವ ಭಾಗ ಯಾವುದು? ಪಂಚಾಯಿತಿಯ ಬಗ್ಗೆ ತಿಳಿಸುವಂತ ಭಾಗ ಯಾವುದು? 9ನೇ ಭಾಗ ನೋಡಿ. ಸಂವಿಧಾನದ 9ನೇ ಭಾಗ ಇದೆಯಲ್ಲ, ಇದು ಪಂಚಾಯಿತಿ ಬಗ್ಗೆ ತಿಳಿಸುವಂತ ಭಾಗವಾಗಿದೆ. ಸಂವಿಧಾನದ 9ನೇ ಭಾಗ ರೈಟ್ ಆನ್ಸರ್ ನೋಡಿ. 1 ಕಾರ್ಯಗಳು, 32 ಕಾರ್ಯಗಳು. ಪಂಚಾಯಿತಿ ಸಂಸ್ಥೆ ನಿಭಾಯಿಸುವ ಕಾರ್ಯಗಳ ಸಂಖ್ಯೆ ಎಷ್ಟು? ಪಂಚಾಯಿತಿ ನಿಭಾಯಿಸುವಂತ ಕಾರ್ಯಗಳ ಸಂಖ್ಯೆ ಎಷ್ಟು? ಪಂಚಾಯಿತಿ ವ್ಯವಸ್ಥೆಯಲ್ಲಿ ಎಷ್ಟು ಕಾರ್ಯಗಳನ್ನು ನಿಭಾಯಿಸುತ್ತದೆ? ಸರಿಯಾದಂತ ಉತ್ತರ 29 ಕಾರ್ಯಗಳು ರೈಟ್ ಆನ್ಸರ್. ಎಷ್ಟು ಕಾರ್ಯಗಳಂದ್ರೆ 29 ಕಾರ್ಯಗಳು. ಪಂಚಾಯಿತಿ ರಾಜ್ಯ ವ್ಯವಸ್ಥೆಯಲ್ಲಿ ಎಷ್ಟು ಕಾರ್ಯಗಳನ್ನು ನಿರ್ವಹಿಸುತ್ತದೆ ಅಂದ್ರೆ 29 ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಪಂಚಾಯಿತಿ ಬಗ್ಗೆ ತಿಳಿಸುವಂತ ಸಂವಿಧಾನದ ತಿದ್ದುಪಡಿ ಯಾವುದು? ಯಾವ ತಿದ್ದುಪಡಿ? ಶಬಾಷ್, ಸಂವಿಧಾನದ 73ನೇ ತಿದ್ದುಪಡಿ ನೋಡಿ. ಸಂವಿಧಾನದ 73ನೇ ತಿದ್ದುಪಡಿ 29 ಕಾರ್ಯಗಳು. ಪ್ರತಿಯೊಂದು ರಾಜ್ಯಗಳು ಗ್ರಾಮ ಸ್ವರಾಜ್ಯವನ್ನು ಸ್ವೀಕಾರ ಮಾಡಬೇಕು ಅಥವಾ ಪಂಚಾಯಿತಿ ವ್ಯವಸ್ಥೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳುವಂತ ವಿಧಿ ಯಾವುದಂದ್ರ ಸಂವಿಧಾನದ 40ನೇ ವಿಧಿ ನೋಡಿ. ಭಾರತ ಸಂವಿಧಾನದ 40ನೇ ವಿಧಿ. ಸಂವಿಧಾನದ 40ನೇ ವಿಧಿ. ಭಾರತ ಸಂವಿಧಾನದ ಅತಿ ದೊಡ್ಡದಾಗಿರುವಂತ ವಿಧಿ ಯಾವುದು? 243ನೇ ವಿಧಿ. ಸಂವಿಧಾನದ 243ನೇ ವಿಧಿ. ಭಾರತ ಸಂವಿಧಾನದ 243ನೇ ವಿಧಿ ಇದು ಅತಿ ದೊಡ್ಡ ವಿಧಿಯಾಗಿದೆ. ಸಂವಿಧಾನದ ಯಾವ ವಿಧಿಯು ಅತ್ಯಂತ ದೊಡ್ಡದಾಗಿರುವಂತ ವಿಧಿಯಾಗಿದೆ ಅಂದ್ರೆ 243ನೇ ವಿಧಿ.
ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ, ಶೇಷಾಧಿಕಾರ. ಇತ್ತೀಚೆಗೆ ಕೇಂದ್ರ ಸರ್ಕಾರ ತ್ರಿವಳಿ ತಲಾಖನ್ನು ಘೋಷಣೆ ಮಾಡಿತ್ತು. ಇತ್ತೀಚೆಗೆ ಕೇಂದ್ರ ಸರ್ಕಾರ ತ್ರಿವಳಿ ತಲಾಖನ್ನು ಘೋಷಣೆ ಮಾಡಿತ್ತು. ಅದು ಯಾವ ಅಧಿಕಾರ? ರಾಜ್ಯದಲ್ಲಿರುವಂತ ಅಧಿಕಾರ, ಕೇಂದ್ರದಲ್ಲಿರುವಂತ ಅಧಿಕಾರ, ಸಮವರ್ತಿ ಪಟ್ಟಿಯಲ್ಲಿರುವಂತ ಅಧಿಕಾರ, ಶೇಷಾಧಿಕಾರ. ಎಸ್, ಸರಿಯಾದಂತ ಉತ್ತರ ಶೇಷಾಧಿಕಾರ. ರೈಟ್ ಆನ್ಸರ್. ಶೇಷಾಧಿಕಾರ ಸರಿಯಾಗಿರುವಂತ ಉತ್ತರ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿ ಇಲ್ಲದೆ ಇರುವಂತ ವಿಚಾರಗಳನ್ನ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿ ಇಲ್ಲದೆ ಇರುವಂತ ವಿಚಾರಗಳನ್ನು ಘೋಷಣೆ ಮಾಡಿದರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಶೇಷಾಧಿಕಾರ ಅಂತ ಕರೀತಾರೆ. ಶೇಷಾಧಿಕಾರಗಳು ಅಂತೇಳಿ ಕರೀತಾರೆ. ಶೇಷಾಧಿಕಾರ ತ್ರಿವಳಿ ತಲಾಖ ಸಂಬಂಧಪಟ್ಟಂತೆ. ಯಾರು ಮಿಶು ಸರ್ನವರು? ರಕ್ಷಣೆ ಇದೆಯಲ್ಲ, ಇದು ಯಾವ ಪಟ್ಟಿಗೆ ಸಂಬಂಧಪಟ್ಟಿದೆ? ರಕ್ಷಣೆ ಅನ್ನೋದು ಯಾವ ಪಟ್ಟಿಗೆ ಸಂಬಂಧಪಟ್ಟಿದೆ? ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ, ಶೇಷಾಧಿಕಾರ. ಸರಿಯಾದಂತ ಉತ್ತರ ಕೇಂದ್ರ ಪಟ್ಟಿಗೆ ಸಂಬಂಧಪಟ್ಟಿದೆ ನೋಡಿ. ಕೇಂದ್ರ ಪಟ್ಟಿ ಸರಿಯಾದಂತ ಉತ್ತರ. ಶಿಕ್ಷಣ, ರಾಜ್ಯ, ಕೇಂದ್ರ, ಸಮವರ್ತಿ. ಶಿಕ್ಷಣ ಎಂಬುದು ಸಮವರ್ತಿ ಪಟ್ಟಿಗೆ ಸೇರ್ಪಡೆಯಾಗಿದೆ ನೋಡಿ. ಶಿಕ್ಷಣ ಅನ್ನೋದು ಯಾವ ಪಟ್ಟಿಗೆ ಸೇರ್ಪಡೆಯಾಗಿದೆ ಅಂದ್ರೆ ಅದು ಸಮವರ್ತಿ ಪಟ್ಟಿಗೆ ಸೇರ್ಪಡೆಗೊಂಡಿರತಕ್ಕಂಥ ವಿಚಾರ. ಮೂರ್ನೂರ 68ನೇ ವಿಧಿ, ಆಫ್ರಿಕಾ ಸಂವಿಧಾನ. ಇಲ್ಲಿವರೆಗೆ 127 ಮಸೂದೆಗಳು, ಇಲ್ಲಿವರೆಗೆ 105 ತಿದ್ದುಪಡಿಗಳು. ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ABCD ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ. ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದ 368ನೇ ವಿಧಿ ಹೇಳ್ತದೆ, ತಿದ್ದುಪಡಿಯನ್ನ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಯಿತು. 127 ಮಸೂದೆಗಳು ಇಲ್ಲಿವರೆಗೆ ನಮ್ಮ ಭಾರತ ಸಂವಿಧಾನದಲ್ಲಿ ಕಂಪ್ಲೀಟ್ ಆಗಿದ್ದಾವೆ. 105 ತಿದ್ದುಪಡಿಗಳಾಗಿದ್ದಾವೆ. ಎ ಮಾತ್ರ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ, ACD ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ಸರಿಯಾಗಿದೆ ನೋಡಿ, ಮೇಲಿನ ಎಲ್ಲವೂ ಸರಿ. ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಅವಕಾಶ ಇದೆ ಅಂತಂದ್ರೆ 368ನೇ ವಿಧಿಯಲ್ಲಿ ಅವಕಾಶ ಇದೆ. ತಿದ್ದುಪಡಿಗೆ ಸಂಬಂಧಪಟ್ಟಂತೆ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. 127 ಮಸೂದೆಗಳು ಕಂಪ್ಲೀಟ್ ಆಗಿದ್ದಾವೆ. 105ನೇ ತಿದ್ದುಪಡಿ ಅದರ ಬಗ್ಗೆ ಹೇಳುತ್ತಂದ್ರೆ ಇಲ್ಲಿವರೆಗೆ ಎಷ್ಟು ತಿದ್ದುಪಡಿಗಳಾಗಿದ್ದಾವೆ ಅಂದ್ರೆ 105 ತಿದ್ದುಪಡಿಗಳು ಕಂಪ್ಲೀಟ್ ಆಗಿದ್ದಾವೆ.